ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆಗಳು ನಡೀತಿದೆ. ನಾನು ಕೂಡ ನೋಡ್ತಿದ್ದೆ. ನಮ್ಮ ಹೀರೋಗೆನೆ ಅತಿ ಹೆಚ್ಚು ಹೂನಾರ ಹಾಕಿರೋದು, ನಮ್ಮ ಹೀರೋದೇನೆ ಅತಿ ದೊಡ್ಡ ಕಟೌಟ್ ನಿಲ್ಸಿರೋದು, ಅಥವಾ ನಮ್ಮ ಒಂದು ಹೀರೋದೇನೆ ರಿಲೀಸ್ ಆದಾಗ ಜಾಸ್ತಿ ಟಿಕೆಟ್ ಸೇಲ್ ಆಗಿರೋದು, ಈ ಥರದ್ದೆಲ್ಲ ಸುಳ್ಳು ಸುದ್ದಿ ಎಬ್ಬಿಸ್ತಾ ಇದ್ದಾರೆ. ಬಟ್ ನಿಜ ಏನು ಅಂತಂದ್ರೆ, ಮೊದಲು ಥಿಯೇಟರ್ ಮುಂದೆಗಡೆ ಕಟೌಟ್ ಅನ್ನೋ ಕಲ್ಚರ್ನ ತಂದಿದ್ದೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅದಾದ್ಮೇಲೆನೆ ಬೇರೆಯವರೆಲ್ಲ ಮಾಡಿರೋದು. ಮತ್ತೆ ರಿಲೀಸ್ ಅಲ್ಲಿ ಅತಿ ಹೆಚ್ಚು ಟಿಕೆಟ್ ಸೇಲ್ ಆಗಿರೋದು ಅಥವಾ ಅತಿ ಹೆಚ್ಚು ದಾಖಲೆ ಕಲೆಕ್ಷನ್ ಏನಾದ್ರು ಹೊಂದಿತ್ತು ಅಂತಂದ್ರೆ ಅದು ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾಗಳು ಮಾತ್ರನೇ. ಭಕ್ತ ಪ್ರಹ್ಲಾದ ಸಿನಿಮಾ ರಿಲೀಸ್ ಆದಾಗ 113 ಅಡಿ ಕಟೌಟ್ ನ ಕಪಾಲ ಥಿಯೇಟರ್ ಮುಂದೆಗಡೆ ನಿಲ್ಸಿದ್ರು. ಅದಾದ್ಮೇಲೆ ಅಣ್ಣವ್ರದೇನೆ ಹಾಲು ಜನ ಸಿನಿಮಾಗೆ 100 ಅಡಿ ಕಟೌಟ್ ಕೂಡ ಹಾಕಿದ್ರು. ಅಣ್ಣವ್ರೆ ಹೇಳಿದ್ರಂತೆ ಕೆಲವೊಂದಷ್ಟು ಜನಕ್ಕೆ, ತುಂಬಾ ದೊಡ್ಡ ಕಟೌಟ್ ಹಾಕ್ಬೇಡಿ, ಅಕಸ್ಮಾತ್ ಜನದ ಮೇಲೆ ಏನಾದ್ರು ಬಿದ್ದಾಗ, ಅಂದ್ರೆ ಕ್ರೌಡ್ ಜಾಸ್ತಿ ಇರುತ್ತೆ, ತಳ್ಳಾಟದಲ್ಲಿ ಜನದ ಮೇಲೆ ಬಿದ್ದಾಗ ಸಾಕಷ್ಟು ಜನ ಗಾಯ ಆಗುತ್ತೆ, ಹಾಗಾಗಿ ಕಟೌಟ್ 100 ಅಡಿ ಮೀರಬಾರ್ದು ಅಂತ ಅಣ್ಣವರು ಒಂದು ತಾಕೀತ್ ಮಾಡಿದ್ರು ಅವಾಗ್ಲೇನೆ. ಹಾಗಾಗಿ ಅಣ್ಣವ್ರ ಕಟೌಟ್ 100 ಅಡಿಗೆ ನಿಂತ್ಕೋತಾ ಇತ್ತು. ಭಕ್ತ ಪ್ರಹ್ಲಾದ ಸಿನಿಮಾ ಮಾತ್ರ 100 ಅಡಿ ಮಾಡಿದ್ದು. ಅದಾದ್ಮೇಲೆ ಬೇರೆಯವರು ಅಣ್ಣವ್ರನ್ನ ಸಿನಿಮಾಗಳನ್ನ ನೋಡಿ ಅವ್ರ ಕಟೌಟ್ ಅಷ್ಟಿಷ್ಟು ಉದ್ದ ಇದೆ ಅಂತ ಅಂದ್ಬಿಟ್ಟು ಅವ್ರ ಸಿನಿಮಾಗಳಿಗೆ ಕಟೌಟ್ ನ ಮಾಡಿಸ್ಕೊಂಡಿದ್ದು. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ, ಶಿವಣ್ಣಂದು ಜೋಗಿ ಸಿನಿಮಾದಲ್ಲೂ ಅಷ್ಟೇ ಥಿಯೇಟರ್ಗಳ ಮುಂದೆಗಡೆ 75 ಕಟೌಟ್ ಹಾಕಿದ್ರಂತ ಅವಾಗಿನ ಕಾಲಕ್ಕೆ. ಶಿವಣ್ಣನಂತೂ ಬಿಡಿ ಲೆಕ್ಕನಿಲ್ಲ, 125 ಸಿನಿಮಾ ಮಾಡಿದಾರೆ ಅಂತಂದ್ರೆ ಅದೆಷ್ಟು ಕಟೌಟ್ಗಳಾಗಿದ್ಯೋ ಅದು ಅವ್ರಿಗೆ ಗೊತ್ತು. ಮತ್ತೆ ಇನ್ನೊಂದು ಅಪ್ಪು ಸರ್ದು ದೊಡ್ಡ ಮನೆ ಹುಡುಗ ಸಿನಿಮಾ, ಆ ಸಿನಿಮಾ ರಿಲೀಸ್ ಆದಾಗ ಅದು 25ನೇ ಸಿನಿಮಾ ಅನ್ಬಿಟ್ಟು 25 ಕಟೌಟ್ ಹಾಕಿದ್ರು. ಅಂದ್ರೆ ಇಡೀ ಫ್ಯಾಮಿಲಿ ಕುಟುಂಬದವ್ರದ್ದೆಲ್ಲ ಕಟೌಟ್ಗಳು ಹಾಕಿದ್ರು. ಎಲ್ಲ ಒಂದು ಕಟೌಟ್ಗೂ ಹೂವಿನ ಯಾವ ತರ ಇತ್ತು ಅಂತಂದ್ರೆ, ಎಲ್ಲಾನು ಅಲ್ಲಿ ತೂಕ ಮಾಡಿದ್ರೆ ಒಂದು 10 ಗಟ್ಟಲೆ ಮೇಲ್ ಬರ್ತಾ ಇತ್ತು, ಅಷ್ಟು ದೊಡ್ಡ ಹೂವಿನ ಹಾರ ಹಾಕ್ತಿದ್ರು. ಕನ್ನಡ ಚಿತ್ರರಂಗದಲ್ಲಿ ಏನೇ ಒಂದು ದಾಖಲೆ ಮಾಡಿದ್ರು ಅದು ದೊಡ್ಡ ಮನೆಯವ್ರು ಮಾತ್ರನೇ ಮಾಡಿರೋದು. ಅದಾದ್ಮೇಲೆ ಬೇರೆಯವ್ರು ಅದನ್ನ ನೋಡಿ ಕಾಪಿ ಮಾಡಿರೋದು. ಇಡೀ ಭಾರತೀಯ ಚಿತ್ರರಂಗದಲ್ಲೇನೆ ಮೊದಲು ಒಬ್ಬ ಮನುಷ್ಯನಿಗೆ ಡಾಕ್ಟರೇಟ್ ಏನಾದ್ರು ಬಂದಿದೆ ಅಂತಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಮಾತ್ರನ. ಇಡೀ ಇಂಡಿಯನ್ ಇಂಡಸ್ಟ್ರಿಯಲ್ಲೇ ಸಿನಿಮಾದವ್ರಿಗೆ ಡಾಕ್ಟರೇಟ್ ನ ಮೊದಲು ತಗೊಂಡಿದ್ದೆ ಡಾಕ್ಟರ್ ರಾಜ್ಕುಮಾರ್ ಅವರು. ಮೈಸೂರು ಯೂನಿವರ್ಸಿಟಿ ಅವರು ಅದನ್ನ ಅವರು ಕೊಟ್ಟಿದ್ದು. ಮತ್ತೆ ಇನ್ನೊಂದು ರಿಲೀಸ್, ಎಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ, ಎಷ್ಟು ಸಿನಿಮಾಗಳು ಜನ ಥಿಯೇಟರ್ ಒಳಗಡೆ ಇರೋದೇ ಇಲ್ಲ. ಮೈನ್ ಥಿಯೇಟರ್ ಯಾವ್ದೋ ಒಂದು ಪ್ರಸನ್ನ ಅಂತ ಕೊಟ್ಟಿರ್ತಾರೆ, ಆ ಪ್ರಸನ್ನದಲ್ಲಿ 100 ಇಂದ 200 ಜನ ಇರ್ತಾರೆ ಅಷ್ಟೇ. ಅದನ್ನ ಬಿಟ್ಟು ಬೇರೆ ಕಡೆ ಎಲ್ಲ ಖಾಲಿ ಹೊಡಿತಿರುತ್ತೆ, ನೋಡೋರೆ ಗತಿ ಇರಲ್ಲ, ಶೋನು ಕೊಡ್ತಾ ಇರಲ್ಲ. ಆದ್ರೆ ಅಪ್ಪು ಸರ್ ಸಿನಿಮಾ ಜಾಕಿ ಆಗಿರ್ಬೋದು, ಅಪ್ಪು ಆಗಿರ್ಬೋದು, ಅಥವಾ ನಿನ್ನೆ ಬಂದಂತ ಆಕಾಶ್ ಆಗಿರ್ಬೋದು, ಈ ಸಿನಿಮಾಗಳು ಯಾವ ತರ ಅಂತಂದ್ರೆ, ನರ್ತಕಿ ಮೈನ್ ಥಿಯೇಟರ್ ಅಲ್ಲಿ ಟಿಕೆಟ್ ಸಿಗಲ್ಲ, ಒಂದು ಶೋದಲ್ಲ 3-4 ಶೋ ಟಿಕೆಟ್ ಸಿಗೋದಿಲ್ಲ. ಇನ್ನ ವೀರೇಶಲ್ಲೂ ಅಷ್ಟೇನೆ, ಮೊದಲನೇ ದಿನದ್ದು 4 ಶೋ ಟಿಕೆಟ್ ಸಿಗಲ್ಲ. ಸಾಟರ್ಡೆ ಸಂಡೇ ಕೂಡ ಹೌಸ್ಫುಲ್ ಆಗುತ್ತೆ. ಮತ್ತು ಆಕಾಶ್ ಸಿನಿಮಾ ಹತ್ತತ್ರ ನಿಮಗೆ 100 ಥಿಯೇಟರ್ ರಿಲೀಸ್ ಆಗಿದೆ. ಎಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲೂ ಸಾಟರ್ಡೆ ಸಂಡೇ ಹೌಸ್ಫುಲ್ ಆಗಿದೆ. ಬುಕ್ ಮೈ ಶೋ ಅಲ್ಲಿ ಟ್ರೆಂಡಿಂಗ್ ಕೂಡ ಆಗಿತ್ತು. ಪರ್ ಡೇ 20 ರಿಂದ 25 ಸಾವಿರ ಟಿಕೆಟ್ ಸೇಲ್ ಆಗಿದೆ ಆಕಾಶ್ದು. ಅದರಿಂದ ಗೊತ್ತಾಗುತ್ತೆ, ರಿಲೀಸ್ ಆದ್ರೆ ಅದಕ್ಕೆ ಯಾವತ್ತಿದ್ರು ಕಿಂಗು ಅಪ್ಪು ಸರ್ ಮಾತ್ರನೇ. ಅಪ್ಪು ಸರ್ ಇದ್ದ ಕೂಡ ಅವರೇ ಬಾಕ್ಸ್ ಆಫೀಸ್ ಕಿಂಗ್ ಆಗಿದ್ರು. ಅವ್ರ ಸಿನಿಮಾ ಅಂತಂದ್ರೆ ಬೇರೆ ಹೀರೋಗಳಿಗೆಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲಿ ಅವ್ರ ಸಿನಿಮಾಗಳನ್ನೇ ನೋಡೋರ್ ಗತಿ ಇಲ್ಲ, ಹಾಗಾಗಿ ಅವ್ರಿಗೆ 2 ರಿಂದ 3 ಶೋ ಕೊಡ್ತಿದ್ರು ಅಷ್ಟೇನೆ. ಆದ್ರೆ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾ ಬರ್ತಿದೆ ಅಂತಂದ್ರೆ 15 ರಿಂದ 20 ಶೋ ಮಲ್ಟಿಪ್ಲೆಕ್ಸ್ ಅಲ್ಲಿ ಕೊಡ್ತಾ ಇದ್ರು ಕಂಪಲ್ಸರಿ. ಅದು ಮಾಲ್ಗಳಿಗೆ ಹೋದ್ರೆ ಅಲ್ಲಿ ಸ್ಕ್ರೀನ್ 1, 2, 3, 4 ಅಂತ ಇರುತ್ತೆ, ಎಲ್ಲ ಸ್ಕ್ರೀನ್ ಅಲ್ಲೂ ಅಪ್ಪು ಸರ್ ಸಿನಿಮಾ ಇರ್ತಿತ್ತು. ಇನ್ನು ಸಿಂಗಲ್ ಸ್ಕ್ರೀನ್ ಅಲ್ಲಂತೂ ಅಪ್ಪು ಸರ್ ಸಿನಿಮಾದು 2 ದಿನ ಟಿಕೆಟ್ ಅಂತೂ ಸಿಗ್ತಾ ಇರಲಿಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ಅಪ್ಪು ಸರ್ ಸಿನಿಮಾಗಳು ಕ್ರೇಜ್ ನ ಹುಟ್ಟಾಕಿತ್ತು. ಇನ್ನೇನು ಅಪ್ಪು ಸರ್ ದೊಡ್ಡ ಮಟ್ಟದಲ್ಲಿ ಕ್ರೇಜ್ ಇದೆ, ಇನ್ನು ದೊಡ್ಡದಾಗಿ ಬೆಳಿಬೇಕಾಗಿತ್ತು, ಇನ್ನು ಚೆನ್ನಾಗಿ ಆಗ್ತಾ ಇದ್ರು, ಒಳ್ಳೊಳ್ಳೆ ಡ್ಯಾನ್ಸ್ಗಳನ್ನ ಮಾಡ್ತಿದ್ರು. ಆ ಒಂದು ಟೈಮಲ್ಲೇ ಏನೋ ಒಂದು ಕೆಟ್ಟಗಳಿಗೆ ಈ ತರ ಒಂದು ಆಗೋಯ್ತು. ನಾಳೆ ಅಪ್ಪು ಸರ್ ಬರ್ತಡೇ ಇದೆ, ಪ್ರತಿಯೊಬ್ರು ಕೂಡ ಆಕಾಶ್ ಸಿನಿಮಾನ ಮತ್ತೆ ಮತ್ತೆ ನೋಡೋಣ, ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡೋಣ. ಅಪ್ಪು ಸರ್ ನಮ್ಮ ಹತ್ರ ಇಲ್ಲ ಅಂತಲ್ಲ, ಅವ್ರು ಪ್ರತಿ ವರ್ಷ ನಮಗೋಸ್ಕರ ಸಿನಿಮಾ ಮಾಡಿಲ್ಲ ಅಂತ ಅನ್ಕೋಬಾರ್ದು. ಪ್ರತಿ ವರ್ಷ ನಮಗೋಸ್ಕರ ಅವ್ರದ್ದು ಹಳೆ ಸಿನಿಮಾಗಳು ರಿಲೀಸ್ ಆಗ್ತಿದೆ, ಅದನ್ನೇ ನೋಡೋಣ, ಖುಷಿ ಪಡೋಣ. ಯಾಕೆಂತಂದ್ರೆ ಬೇರೆ ಹೀರೋಗಳೆಲ್ಲ ಚೇಂಜ್ ಆಗ್ಬೋದು. ಇವತ್ತು ಈ ಅಭಿಮಾನಿ ಇನ್ನೊಂದು ಸಿನಿಮಾ ಇಟ್ಟಾದ್ರೆ ಇನ್ನೊಬ್ಬನ ಅಭಿಮಾನಿ, ಇನ್ನೊಂದು ಸಿನಿಮಾ ಇಟ್ಟಾದ್ರೆ ಮತ್ತೊಬ್ಬನ ಅಭಿಮಾನಿ ಆಗ್ಬೋದು. ಆದ್ರೆ ಅಭಿಮಾನಿಗಳು ಯಾವತ್ತೂ ಅಣ್ಣವರಿಂದ ಅಪ್ಪು ಸರ್ ವರ್ಗುನು ನಾವೆಲ್ಲ ಒಂದೇ ಕುಟುಂಬಕ್ಕೆ ಅಭಿಮಾನಿ ಆಗಿದ್ದವರು. ಆ ಕುಟುಂಬ ಯಾವುದು ಅಂತಂದ್ರೆ ಕರ್ನಾಟಕದ ಕಳಸದಂತಿರುವಂತ ದೊಡ್ಡ ಮನೆ ಕುಟುಂಬ. ನಾವ್ ಯಾವತ್ತೂ ಕೂಡ ಅಣ್ಣವ್ರನ್ನ ಎಷ್ಟು ಇಷ್ಟಪಡ್ತೀವೋ ಅಪ್ಪು ಸರ್ನು ಅಷ್ಟೇ ಇಷ್ಟಪಡ್ತೀವಿ, ಶಿವಣ್ಣನು ಅಷ್ಟೇ ಇಷ್ಟಪಡ್ತೀವಿ, ರಾಘಣ್ಣನು ಕೂಡ ಅಷ್ಟೇ ಇಷ್ಟಪಡ್ತೀವಿ. ಯಾಕೆಂತಂದ್ರೆ ಯಾವ್ದೋ 1-2 ಸಿನಿಮಾ ನೋಡಿ ನಿನ್ನೆ ಮೊನ್ನೆ ಫ್ಯಾನ್ ಆದವರಲ್ಲ ನಾವು. ನಾವು ಹುಡ್ತಾನೆ ಅಪ್ಪು ಸರ್ ಫ್ಯಾನ್ ಆಗಿರೋರು. ನನ್ನ ಪ್ರಕಾರದಲ್ಲಿ ನಾನ್ ಹೇಳ್ಬೇಕು ಅಂತಂದ್ರೆ, ನಾನು 3ನೇ ಕ್ಲಾಸ್ ಇದ್ದೆ ಅನ್ಸುತ್ತೆ, ವೀರಕರ್ಣಿಗ ಸಿನಿಮಾ ಬರ್ತಿತ್ತು. ಆ ಒಂದು ಟೈಮಲ್ಲಿ ನಾನು ಅಪ್ಪು ಸರ್ ಅಭಿಮಾನಿ ಆಗಿದ್ದು, ಇನ್ಯಾವತ್ತಕ್ಕೂ ಕೂಡ ಅಪ್ಪು ಸರ್ ಅಭಿಮಾನಿನೇ ಆಗಿರ್ತೀನಿ. ಹಾಗಾಗಿ ಈ ತರ ಒಂದು ಚಿಲ್ಲರೆ ಕಮೆಂಟ್ಗಳಿಗೆ ಅಥವಾ ಚಿಲ್ಲರೆ ಚರ್ಚೆಗಳಿಗೆಲ್ಲ ತಲೆ ಕೆಡಿಸ್ಕೊಳ್ದೆ, ಯಾರು ಏನೇ ಮಾಡಿದ್ರು ಕೂಡ ಮೊದಲು ಅದನ್ನ ಮಾಡಿದವರಲ್ಲ ಅಣ್ಣವ್ರೆ. ಮೊದಲನೇ ಕಟೌಟ್ ಕೂಡ ಅಣ್ಣವ್ರು ಹಾಕ್ಸ್ಕೊಂಡಿದ್ದು, ಭಾರಿ ಗಾತ್ರದ ಹೂನಾರಗಳೆಲ್ಲ ಅಣ್ಣವ್ರಿಗೇನೆ ಬಂದಿದ್ದು. ಬಟ್ ಇವಾಗೆಲ್ಲ ಏನೇ ಹೇಳ್ಕೋಬಹುದು, ನಮ್ದು ಜಾಸ್ತಿ, ನಮ್ದು ದೊಡ್ಡದು ಅಂತೆಲ್ಲ. ಬಟ್ ಅದೆಲ್ಲ ಯಾವತ್ತಿದ್ರು ಸೆಕೆಂಡು. ಇವಾಗ ಯಾರು ಏನೇ ಹೇಳ್ಕೋಬಹುದು, ಅವರು ಕೂಡ ಅಣ್ಣವ್ರ ಕಟೌಟ್ ನೋಡಿ ಕೈ ಮುಕ್ಕೊಂಡು ಹೋಗಿರೋರೆ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.